ಇವತ್ತು ನೋಡುತ್ತಿರುವ ಸಾಮ್ರಾಜ್ಯ ಯಾವುದಂತಂದ್ರೆ ಕಲ್ಯಾಣವನ್ನು ರಾಜಧಾನಿಯಾಗಿ ಹೊಂದಿದ್ದ ಕಲಚೂರಿ ಸಾಮ್ರಾಜ್ಯದ ಬಗ್ಗೆ ಗಮನಿಸಿದಾಗ ಕಲಚೂರಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಮಂಗಳಬೇಡ. ಕಲಚೂರಿ ಸಾಮ್ರಾಜ್ಯದಲ್ಲಿ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ದ ಬಸವಣ್ಣನವರ ಬಗ್ಗೆ ಗಮನಿಸಿದಾಗ ಬಸವಣ್ಣನವರು 1132 ಏಪ್ರಿಲ್ 20ರಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಎಂಬ ಗ್ರಾಮದಲ್ಲಿ ಜನಿಸಿದರು. ತಂದೆ ಹೆಸರು ಮಾದರಸ, ತಾಯಿ ಹೆಸರು ಮೊದಲಾಂಬಿಕೆ. ಬಸವಣ್ಣನವರು ಎಷ್ಟು ಬುದ್ಧಿವಂತರಾಗಿದ್ದಾರೆ ಅಂದ್ರೆ 5 ವರ್ಷದವರಿದ್ದಾಗ ಲಿಂಗಭೇದ ವಿರುದ್ಧ ಮನೆಯವರ ಜೊತೆ ವಾದ ಮಾಡುತ್ತಾರೆ ಮತ್ತು 8 ವರ್ಷದವರಿದ್ದಾಗ ತರ್ಕಶಾಸ್ತ್ರ, ವ್ಯಾಕರಣ, ಉಪನಿಷತ್ತುಗಳಿಗೆ ಸಂಬಂಧಿಸಿದಂತೆ ಪಾಂಡಿತ್ಯವನ್ನು ಹೊಂದಿದ್ದರು. ಬಸವಣ್ಣನವರು ಕರ್ಣಿಕ ವೃತ್ತಿಯಿಂದ ಹಂತ ಹಂತವಾಗಿ ಕಲಚೂರಿ ವಂಶದ ಪ್ರಧಾನಿಯಾಗಿ ನೇಮಕಗೊಂಡರು. ಇವರು ಸಮಾಜದಲ್ಲಿರುವ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಿದರು ಮತ್ತು 1162ರಲ್ಲಿ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಅನುಭವ ಮಂಟಪದ ಅಧ್ಯಕ್ಷನನ್ನಾಗಿ ಅಲ್ಲಂ ಪ್ರಭುಗಳನ್ನು ನೇಮಕ ಮಾಡಿದರು. ಅನುಭವ ಮಂಟಪದ ಮುಖ್ಯ ಉದ್ದೇಶ ಸಮಾಜದಲ್ಲಿರುವ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸುವುದು ಹಾಗೂ ಆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಕೈಗೊಳ್ಳುವುದಾಗಿತ್ತು. ಕಾಯಕವೇ ಕೈಲಾಸ, ದಯವೇ ಧರ್ಮದ ಮೂಲವಯ್ಯ ಎಂಬ ತತ್ವದ ಆಧಾರದ ಮೇಲೆ ಅನುಭವ ಮಂಟಪವು ನಡೆಯುತ್ತಿತ್ತು. ಬಸವಣ್ಣನವರು 7000 ವಚನಗಳನ್ನು ರಚಿಸಿದ್ದು, ಈ ವಚನಗಳು ಅತ್ಯಂತ ಸರಳ ಭಾಷೆಯಲ್ಲಿ ನುಡುಗನ್ನಡ ಸಾಹಿತ್ಯದಲ್ಲಿ ಪ್ರತಿಯೊಬ್ಬರಿಗೂ ಅರ್ಥವಾಗುವ ರೀತಿಯಲ್ಲಿದ್ದವು ಮತ್ತು ಈ ವಚನಗಳು ಸಮಾಜದ ಸಮಸ್ಯೆಗಳನ್ನು ಹೋಗಲಾಡಿಸಲು ಪ್ರಯತ್ನಿಸಿದವು. ಬಸವಣ್ಣನವರನ್ನು ಅಣ್ಣ ಬಸವಣ್ಣ, ಭಕ್ತಿ ಭಂಡಾರಿ, ಜಗಜ್ಯೋತಿ, ವಿಶ್ವಗುರು, ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯಲಾಗಿದೆ. ಬಸವಣ್ಣನವರ ಏಳಿಗೆಯನ್ನು ಸಹಿಸದ ಕೊಂಡಿ ಮಂಚಣ್ಣ ಬಸವಣ್ಣರವರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಹೇರಿದನು. ಇದರಿಂದ ಮನನೊಂದ ಬಸವಣ್ಣನವರು ಅರಮನೆಯನ್ನು ತ್ಯಜಿಸಿ 1168ರಲ್ಲಿ ಕೂಡಲ ಸಂಗಮ ಎಂಬ ಸ್ಥಳದಲ್ಲಿ ಲಿಂಗೈಕ್ಯರಾದರು. ಇದರಿಂದ ಕಲ್ಯಾಣದಲ್ಲಿ ಕ್ರಾಂತಿ ಉಂಟಾಗಿ ಜಗದೇಕ ಎಂಬ ವ್ಯಕ್ತಿಯು ಬಿಜ್ಜಳ ಅರಸನನ್ನು ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದನು. ಬಿಜ್ಜಳ ಅರಸ ನಂತರ ಕಲಚೂರಿ ವಂಶವನ್ನು ಸೋಮದೇವ, ಸಂಗಮ, ಅಹಮಲ್ಲ ಎಂಬ ಅರಸರು ಆಳ್ವಿಕೆ ನಡೆಸಿದರು. ಆದರೆ ಇವರು ದುರ್ಬಲರಾಗಿದ್ದರು. ಕಲ್ಯಾಣ ಚಾಲುಕ್ಯರ 4ನೇ ಸೋಮೇಶ್ವರನು ಅಹಮಲ್ಲನನ್ನು ಸೋಲಿಸಿ ಚಾಲುಕ್ಯ ಸಾಮ್ರಾಜ್ಯವನ್ನು ಪುನಃಸ್ಥಾಪಿಸಿದನು. ಹೀಗಾಗಿ ಈತನನ್ನು ಕಲ್ಯಾಣಿ ಚಾಲುಕ್ಯರ ಪುನರ್ಸ್ಥಾಪಕ ಎಂದು ಕರೆಯಲಾಗಿದೆ. ಕಲಚೂರಿ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾದ ಮಂಗಳವಾರದಿಂದ ಕಲ್ಯಾಣಕ್ಕೆ ರಾಜಧಾನಿಯನ್ನು ವರ್ಗಾಯಿಸಿದವರು ಬಿಜ್ಜಳ ಅರಸ. ಇತಿಹಾಸವನ್ನು ಈ ರೀತಿ ತಿಳಿಯಲು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ.